ಓಂ ನಮೋ ಭಗವತೆ ವಾಸುದೇವಾಯ ಇತಿ ಭಾಗವತಃ ಪೃಷ್ಟಃ ಕ್ಷತ್ರಾವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನಚೋತ್ಸೇಹೇ ಔತ್ಕಂಠ್ಯಾತ್ ಸ್ಮಾರಿತೇಶ್ವರಃ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ ಶ್ರವಣ ಇವತ್ತು ಪ್ರಾರಂಭ ಕಾಣಬೇಕಾಗಿದೆ. ಈ ವಿದುರ ಕೃಷ್ಣನ ಸಮಾಚಾರವನ್ನು ಹೇಳು ಅಂತ ಉದ್ಧವನನ್ನ ಕೇಳಿಕೊಂಡ. ಆಗ ಆ ಉದ್ಧವನಿಗೆ ಕೃಷ್ಣನ ನೆನಪು ಬಂದು ಭಕ್ತಿ ಉದ್ರಿಕ್ತ ಆಗಿ ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿಗೆ ಜಾರಿದ. ವಿದುರ ಕೇಳಿದ್ದಕ್ಕೆ ಪ್ರತಿಯಾಗಿ ಏನು ಹೇಳಲಿಕ್ಕಾಗಲಿಲ್ಲ ಅವನಿಗೆ. ಈ ಉದ್ಧವ ಚಿಕ್ಕವನಿದ್ದಾಗಿಂದಲೇ 5 ವರ್ಷದ ಬಾಲಕನಾಗಿದ್ದಾಗಲೇ ತಾಯಿ ಬೆಳಗಿನ ಉಪಾಹಾರಕ್ಕೆ ಅವನನ್ನು ಕರೆದರೆ ಅವನು ಸುಲಭವಾದ ಮಾತುಗಳಿಂದ ಬರ್ತಿರ್ಲಿಲ್ಲ. ನಾವು ನಮ್ಮ ಸುತ್ತಮುತ್ತಲು ನೋಡುವ ಮಕ್ಕಳು ಆಟದ ಗುಂಗಿನಲ್ಲಿದ್ದಾಗ ಹೇಗೆ ಕರೆದ್ರೆ ಬರೋದಿಲ್ವೋ ಹಾಗೆ ಅವನೂ ಬರ್ತಿರ್ಲಿಲ್ಲ. ಆದರೆ ಅವನಿಗಿದ್ದ ಆಟದ ಗುಂಗು ಕೃಷ್ಣನ ಪೂಜೆಯೇ. ಕೃಷ್ಣನ ಪ್ರತಿಮೆಗಳನ್ನ ಇಟ್ಕೊಂಡು ಪ್ರಾಯ ಆತ ಆಟ ಆಡ್ತಿದ್ದಿರ್ಬೇಕು. ಅದರಿಂದ ಊಟ ಉಪಚಾರ ಇತ್ಯಾದಿಗಳಿಗೆ ಆಸಕ್ತಿಯೇ ತೋರಿಸ್ತಿರ್ಲಿಲ್ಲ. ಬಾಲ್ಯದಲ್ಲೇ ಹೀಗಿತ್ತು ಅವನು. ಈಗಂತೂ ಕೃಷ್ಣನ ಸೇವೆಯಲ್ಲಿ ಕಾಲ ಕಳೆದು ಹಿರಿಯನಾಗಿದ್ದಾನೆ, ಜೀವನದ ಸಂಧ್ಯಾಕಾಲದಲ್ಲಿದ್ದಾನೆ. ಕೃಷ್ಣನ ಸಮಾಚಾರ ಹೇಳುವಂತ ಕೂಡಲೇ ಭಕ್ತಿ ಪರವಶನಾಗಿ ಅವನಿಗೆ ಏನೂ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಸಮಾಧಿ ಸ್ಥಿತಿಗೇರಿದಂಥ ಈ ಉದ್ಧವ ವಿದುರ ಕೇಳಿದ ಇಂಥ ಒಂದು ಸಾಮಾನ್ಯ ಪ್ರಶ್ನೆಗಾದರೂ ಹೇಗೆ ಉತ್ತರ ಹೇಳುವುದು ಸಾಧ್ಯ? ಆದ್ದರಿಂದ ಕೆಲವು ಕಾಲ ಗಾಢವಾದ ಭಕ್ತಿ ಯೋಗದಲ್ಲಿ ಆತ ಮಗ್ನನಾಗಿಬಿಟ್ಟ. ಮತ್ತೆ ಆ ಭಕ್ತಿ ಯೋಗದಿಂದ, ಆ ಮಗ್ನತೆಯಿಂದ ದೊರೆಯುವಂತಹ ಒಂದು ಸ್ವರೂಪ ಆನಂದ, ಅದರ ಆವಿರ್ಭಾವದಲ್ಲೇ ಮಗ್ನನಾಗಿಬಿಟ್ಟ. ಮೈಯಲ್ಲಿ ರೋಮಾಂಚ ಕಾಣ್ತಾ ಇದೆ, ಕಣ್ಣು ಮುಚ್ಚಿದ್ದಾನೆ, ಆನಂದ ಬಾಷ್ಪ ಸುರಿತಾ ಇದೆ. ವಿದುರನಿಗೆ ಗೊತ್ತಾಯ್ತು. ಈ ಲಕ್ಷಣಗಳನ್ನು ನೋಡಿ ಈತನೀಗ ಈ ಉದ್ಧವ ಸಮಾಧಿ ಸ್ಥಿತಿಯಲ್ಲಿದ್ದಾನೆ. ಆದ್ರಿಂದ ನಾನು ಕೇಳಿದ ಯಾವ ಪ್ರಶ್ನಕ್ಕೂ ಆತರ ಉತ್ತರ ಕೊಡುವಂತ ಸ್ಥಿತಿಯಲ್ಲಿಲ್ಲ ಅನ್ನುವುದನ್ನ ವಿದುರ ಗ್ರಹಿಸಿದ. ಆದ್ರಿಂದ ಆತ ತಪ್ಪು ತಿಳ್ಕೊಳ್ಳುವ ಪ್ರಶ್ನವೂ ಅದರಿಂದ ಬರಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಕ್ರಮವಾಗಿ ಆ ಸಮಾಧ್ಯವಸ್ಥೆಯಿಂದ ಮತ್ತೆ ಬಾಹ್ಯ ಜಗತ್ತಿನ ಎಚ್ಚರಕ್ಕೆ ಅವನು ಬಂದ. ಕಣ್ಣುಗಳನ್ನ ಉಜ್ಜಿಕೊಂಡ, ನೀರು ಬಂದದನ್ನ ಒರೆಸಿಕೊಂಡ. ಮುಂದೆ ಆ ಕೃಷ್ಣನ ಮಹಿಮೆಯನ್ನ ನೆನಪಿಸಿಕೊಂಡು ಆಶ್ಚರ್ಯಪಟ್ಟು ವಿದುರನಿಗೆ ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದೆ. 7ನೇ ಶ್ಲೋಕದಿಂದ ಆರಂಭಿಸಿ ಈ ವಿದುರನಿಗೆ ಆ ಉದ್ಧವ ಏನ್ ಹೇಳ್ತಾನೆ ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಇದಕ್ಕೀಗ ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಏನ್ ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಗಮನಿಸೋಣ. ಮೊದಲು ಭಾಗವತಃ ಅಂತ ಅನ್ನೋ ಶಬ್ದ ಅಲ್ಲಿ ಉದ್ಧವನನ್ನ ಹೇಳ್ತದೆ. ಕ್ಷತ್ರ ಅನ್ನೋದು ವಿದುರನನ್ನ ಹೇಳ್ತದೆ. ಪ್ರಿಯಾಶ್ರಯಾಂ ವಾರ್ತಾಂ, ಪ್ರಾಣಕ್ಕಿಂತ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಯನಾದವನು ಕೃಷ್ಣ. ಅವನ ಕುರಿತಾದ ಕಥೆ ಇದು. ಸ್ಮಾರಿತ ಈಶ್ವರ ಅಂತಿದೆ. ಭಗವಂತನ ನೆನಪು ಬಂತು ಉದ್ಧವನಿಗೆ ವಿದುರನ ಮಾತಿನಿಂದ ಅಂತ ಅಷ್ಟೇ ಅರ್ಥ ಅಲ್ಲ. ಅದಕ್ಕೆ ಭಗವಂತನ ನೆನಪು ಬಂದು
ಅಸಂಪ್ರಜ್ಞಾತ ಸ್ಥಿತಿಗೆ ಹೋಗಿ ಅಲ್ಲೇ ಭಗವಂತನನ್ನು ಧ್ಯಾನಿಸಲಿಕ್ಕೆ ಅವನು ತೊಡಗಿದ್ದ. ಅಸಂಪ್ರಜ್ಞಾತ ಸಮಾಧಿ ವಿಷಯೀಕೃತ ಈಶ್ವರ ಏನು ಸಹ ಅಂತ ಅದನ್ನು ಯಾದವಾರ್ಯರು ವಿವರಿಸ್ತಾರೆ. 2ನೇ ಶ್ಲೋಕದಲ್ಲಿ ಸಪರ್ಯ ಕೃಷ್ಣನ ಪೂಜೆ ಅಂತಿದೆಯಲ್ಲ, ಅದು ಮಾನಸ ಪೂಜೆ, ಹಾಗೆ ಬಾಹ್ಯ ಪೂಜೆ, ಪ್ರತಿಮಾ ಪೂಜೆಯೂ ಆಗಬಹುದು, ಮಾನಸಿಕ ಧ್ಯಾನವೂ ಆಗಬಹುದು. ಅದನ್ನು ಯಾದವಾರ್ಯರು ವಿವರಿಸ್ತಾರೆ. 4ನೇ ಶ್ಲೋಕದಲ್ಲಿ ಕೃಷ್ಣಾಂಗ್ರಿ ಸುಧಯ ಅಂತಿದೆ, ತೃತೀಯ ವಿಭಕ್ತಿ ಇದೆ. ಆ ತೃತೀಯ ವಿಭಕ್ತಿಗೆ ಸಪ್ತಮಿ ವಿಭಕ್ತಿಯ ಅರ್ಥ ತಿಳ್ಕೊಳ್ಬೇಕು. ಆದ್ದರಿಂದ ಕೃಷ್ಣನ ಪಾದ ಸ್ಮರಣವೆಂಬ ಅಮೃತದಲ್ಲಿ ಮಗ್ನನಾದವನು ಅಂತ ಹೀಗೆ ಅರ್ಥ ಆಗ್ತದೆ. 6ನೇ ಶ್ಲೋಕದಲ್ಲಿ ಭಗವಲ್ಲೋಕಾತ್ ನೃಲೋಕಮಾಗತಃ, ಭಗವಂತನ ಪ್ರಪಂಚ, ಅಧ್ಯಾತ್ಮದ ಪ್ರಪಂಚದಿಂದ ಮರಳಿ ಈ ಐಹಿಕ ಪ್ರಪಂಚಕ್ಕೆ ಬಂದ ಅಂತ ಅದರ ತಾತ್ಪರ್ಯ. ಭಗವಲ್ಲೋಕ ಅಂದ್ರೆ ಅಸಂಪ್ರಜ್ಞಾತ ಸಮಾಧಿ, ನೃಲೋಕ ಅಂದ್ರೆ ಮನುಷ್ಯ ದೇಹಾಭಿಮಾನ, ಮತ್ತೆ ಈ ಜಗತ್ತಿನ ಪರಿವೇ ಅವನಿಗೆ ಬಂತು. ಆಗ ತನ್ನ ದೇಹ, ಅದರ ಮೇಲಿನ ಅಭಿಮಾನ ಇತ್ಯಾದಿಗಳನ್ನು ಮತ್ತೆ ಹೊಂದಿದ. ಆವಾಗ ಸುತ್ತಮುತ್ತಲಿನ ಎಲ್ಲ ಸಂಗತಿಗಳು ಕಾಣಲಿಕ್ಕೆ ತೊಡಗಿದವು. ಉತ್ಸ್ಮಯನ್ ಅಂದ್ರೆ ಮುಗುಳು ನಗುತ್ತಾ ಅಂತ ಇಷ್ಟೇ ಸರಳವಾದ ಅರ್ಥ ಬರೀತಾರೆ ವಿಜಯಧ್ವಜರು. ಉತ್ಸ್ಮಯನ್ ಅನ್ನೋದಕ್ಕೆ ಯಾದವಾರ್ಯರು ಸ್ವಲ್ಪ ಸುದೀರ್ಘವಾಗಿ ಅರ್ಥ ಬರೀತಾರೆ. ಮುನಿಗಳ ಶಾಪವನ್ನು ನಿಮಿತ್ತ ಮಾಡಿಕೊಂಡು ಯದುಕುಲ ಎಲ್ಲವೂ ನಷ್ಟ ಆಗುವುದಿದೆಯಲ್ಲ, ಅದು ಕೃಷ್ಣನ ಮಹಿಮೆಯೇ. ಅದನ್ನು ನೆನಪು ಮಾಡಿಕೊಂಡು ಆತ ಸಂಭ್ರಮಿಸಿದ. ಒಂದು ಕಡೆ ದುಃಖವೂ ಆಗಿತ್ತು, ಯದುಕುಲ ನಷ್ಟ ಆಗಿ ಹೋಗ್ತದಲ್ಲ ಅಂತ. ಆದರೆ ಅದು ಕೃಷ್ಣನ ಮಹಿಮೆ ಎಂಬ ಸಂಗತಿಯನ್ನ, ಅದರ ಹಿನ್ನೆಲೆಯನ್ನು ಅರಿತುಕೊಂಡು ಅವನಿಗೆ ಮತ್ತಷ್ಟು ಆಶ್ಚರ್ಯವೂ ಆಯಿತು, ಸೋಜಿಗೂ ಆಯಿತು. 2ನೇ ಶ್ಲೋಕದಲ್ಲಿ ಯಸ್ಯ ಸಪರ್ಯಾಂ ಬಾಲಲೀಲೆಯ ರಸೆಯನ್ ಅಂತಿದೆ. ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದ್ದಂತಹ ಈ ವಿದುರ, ಈ ಉದ್ಧವ ಅದರಲ್ಲೇ ಮಗ್ನನಾಗಿ ತಾಯಿ ಕರೆದ್ರೂ ಹೋಗ್ತಿರ್ಲಿಲ್ಲ ಅಂತಿದೆಯಲ್ಲ, ಅಲ್ಲಿ ಸಪರಿ ಆ ಕೃಷ್ಣ ಲೀಲಾ ಬಾಲಲೀಲಾ ಅಂತ ಹೀಗೆ ಅರ್ಥ ಬರೀತಾರೆ ವೀರರಾಘವರು. ಅದು ಚೆನ್ನಾಗಿದೆ. ಕಂಚಿತ್ ಶ್ರೀಕೃಷ್ಣಂ ಪರಿಕಲ್ಪ್ಯ ಪರಿಕಲ್ಪಿತೈರೇವ ಸಾಧನೈ ಪರಿಚರ್ಯಾಂ ಕುರುವನ್ ಇತ್ಯರ್ಥ. ಇವನು ಒಬ್ಬನೇ ಆಡುವುದಾದ್ರೆ ಕೃಷ್ಣನ ಪ್ರತಿಮೆಗಳನ್ನು ತಗೊಂಡು ಆಡ್ತಿದ್ದ, ಮಾನಸಿಕವಾಗಿ ಧ್ಯಾನದಲ್ಲಿ ಮಗ್ನನಾಗ್ತಿದ್ದ ಅಂತ ಹೇಳಬಹುದು. ಬಾಲಕಾದಿಂದ ಅವನ ಸಮಾನ ವಯಸ್ಕರಾದ ಮಕ್ಕಳ ಜೊತೆ ಆಟ ಆಡುವಾಗ ಅದರಲ್ಲಿ ಒಬ್ಬರನ್ನು ಕೃಷ್ಣ ಅಂತ ಭಾವಿಸಿ ಆತನಿಗೆ ಪೂಜೆ, ಆತನಿಗೆ ಸನ್ಮಾನ, ಆತನ ಸೇವಾ ಇತ್ಯಾದಿಗಳನ್ನ ತಾನು ಈ ಉದ್ಧವ ಭಕ್ತನಾಗಿ ಮಾಡ್ತಿದ್ದ. ಇವನ ಸ್ನೇಹಿತನೇ ಒಬ್ಬ ಕೃಷ್ಣನಾಗಿರ್ತಿದ್ದ ಅಂತ ಅದರ ಅರ್ಥ ಗೊತ್ತಾಗ್ತದೆ. ರಾಧಾಕೃಷ್ಣರು ಹಾಗೆ ಬರೀತಾರೆ, ಶ್ರೀಕೃಷ್ಣಂ ಕಂಚನ ಪರಿಕಲ್ಪಿತ ಇರೇವ ಸಾಧನೆ. ಮಕ್ಕಳು ಏನು ಮಣ್ಣಿನ ಮುದ್ದೆ ಇಟ್ಕೊಂಡಿರ್ತಾರೆ, ಏನು ಕಲ್ಲಿನ ಚೂರು ಇಟ್ಕೊಂಡಿರ್ತಾರೆ, ಅದನ್ನೇ ಭಕ್ಷ್ಯ ಭೋಜ್ಯ ಅಂತಾರೆ. ಇದನ್ನೆಲ್ಲ ನಾವು ನೋಡಿರ್ತೇವೆ. ಅದರಂತೆ ಇವನು ಕೂಡ ಒಬ್ಬನೇ, ಅವನು ತನ್ನ ಸ್ನೇಹಿತನನ್ನು ಕೃಷ್ಣ ಅಂತ ಭಾವಿಸಿ ಅವನಿಗೆ ತಾನು ನಾನಾ ಥರದ ಪರಿಕರಗಳಿಂದ ಸೇವಾ ಮಾಡ್ತಿದ್ದೇನೆ ಅಂತ ಭಾವಿಸ್ತಿದ್ದ. ಭಗವಲ್ಲೋಕಾತ್ ನೃಲೋಕಂ ಅಂತ 6ನೇ ಶ್ಲೋಕದಲ್ಲಿದೆ. ಅದಕ್ಕೆ ಭಗವಂತನ ಲೋಕ ಅಂದ್ರೆ ಭಗವಂತನ ಕುರಿತಾದ ಅಸಂಪ್ರಜ್ಞಾತ ಸಮಾಧಿ ಅಂತ ವಿಜಯಧ್ವಜರು ಯಾದವಾರ್ಯರು ಅರ್ಥ ಮಾಡಿದ್ರೆ, ಇಲ್ಲಿ ಶ್ರೀಧರರು, ವೀರರಾಘವರು ಮೊದಲಾದವರು ಭಗವಾನೇವ ಲೋಕ ಅಂತ ಹೀಗೆ ಭಗವಂತನನ್ನು ಮತ್ತು ಲೋಕ ಎರಡನ್ನು ಸಮಾನ ವಿಭಕ್ತಿಯಲ್ಲಿ ಇಟ್ಟುಕೊಂಡು ಅರ್ಥ ಮಾಡಿದ್ದಾರೆ. ಭಗವಂತನೇ ಒಂದು ದೊಡ್ಡ ಪ್ರಪಂಚ, ಅವನೇ ಒಂದು ದೊಡ್ಡ ವಸ್ತು, ಎಲ್ಲವೂ ಅವನಲ್ಲಿ ಅಡಗಿದೆ. ಅದರಿಂದ ಅವನೇ ಒಂದು ಲೋಕ. ಅದನ್ನ ಧ್ಯಾನಿಸ್ತಾ ಇದ್ದವನು ಅದನ್ನು ಬಿಟ್ಟು ಈಗ ಮತ್ತೆ ಈ ಮನುಷ್ಯ ಲೋಕ, ದೇಹಾಭಿಮಾನದ ಕಾರಣವಾದ ಮನುಷ್ಯ ಲೋಕ, ತಾನು, ತನ್ನ ದೇಹ, ತನ್ನ ಸುತ್ತಮುತ್ತಲಿನ ಜನ, ಅದರ ಅರಿವಿಗೆ ಆತ ಮತ್ತೆ ಬಂದಿಳಿದ ಅಂತ ಅರ್ಥ ಬರೀತಾರೆ. ಇದು ಅರ್ಥ ಚೆನ್ನಾಗಿದೆ. ಹೀಗೆ 6 ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.